ನೀವೇ ನೋಡ್ತಾ ಇದ್ದೀರಲ್ಲ ಇವಾಗ, ನೀವೇ ನೋಡ್ತಾ ಇದ್ದೀರಿ, 20 ನಿಮಿಷದ ನೀವೇ ನೋಡ್ತಾ ಇದ್ದೀರಿ. ಒಳ್ಳೆ ಉತ್ಸಾಹದಿಂದ ತಾಯಂದಿರು, ಯುವಕರು, ಹಿರಿಯರು ಮತದಾನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಒಳ್ಳೆ ಸಾಧನೆಗಳಿದಾವೆ. ಆಮೇಲೆ ನಮ್ಮ ತಂದೆಯವರ ನೆನಪು ಇದೆ. ಈಗ ಒಳ್ಳೆ ಪ್ರತಿಗೆ ಗೆಲುವು ನಮ್ಮದೇ. ಸರ್ ವೋಟಿಂಗ್ ಹಾಕಿದ್ರಿ, ಎಷ್ಟು ಗಂಟೆಗೆ ಹಾಕಿದ್ರಿ? 8 ಗಂಟೆವರೆಗೆ ಹಾಕಿ ಮತಗಟ್ಟೆಗೆ ಬಂದಿದ್ದೀನಿ. ಎಲ್ಲಿ ಹಾಕಿದ್ರಿ ಸರ್? ನಮ್ಮ ತಿಮ್ಮಾಪುರಲ್ಲೇ ಮತಗಟ್ಟೆ ಇದೆ, ಅಲ್ಲೇ ಓಟ್ ಹಾಕಿದ್ದೀನಿ. ಮತಗಟ್ಟೆಗೆ ಹೋಗಿನ ಮುಂಚೆ ತಂದೆ ಸಮಾಧಿಗೆ ಏನೋ ಹೋಗಿ ಬಂದೆ. ಅದನ್ನು ಪ್ರತಿ ದಿವಸ ಹೋಗ್ತಾ ಇರ್ತೀನಿ ನಾನು. ದೇವಸ್ಥಾನಕ್ಕೆ ಹೋದಂಗೆ ಅಲ್ಲಿ ಹೋಗೇ ಬರ್ತೀನಿ ಡೈಲಿ. ನೀವೇ ನೋಡ್ತಾ ಇದ್ದೀರಲ್ಲ ಇವಾಗ, ನೀವೇ ನೋಡ್ತಾ ಇದ್ದೀರಿ, 20 ನಿಮಿಷದ ನೀವೇ ನೋಡ್ತಾ ಇದ್ದೀರಿ. ಒಳ್ಳೆ ಉತ್ಸಾಹದಿಂದ ತಾಯಂದಿರು, ಯುವಕರು, ಹಿರಿಯರು ಮತದಾನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಒಳ್ಳೆ ಸಾಧನೆಗಳಿದಾವೆ. ಆಮೇಲೆ ನಮ್ಮ ತಂದೆಯವರ ನೆನಪು ಇದೆ. ಈಗ ಒಳ್ಳೆ ಪ್ರತಿಗೆ ಗೆಲುವು ನಮ್ಮದೇ. ಸರ್ ವೋಟಿಂಗ್ ಹಾಕಿದ್ರಿ, ಎಷ್ಟು ಗಂಟೆಗೆ ಹಾಕಿದ್ರಿ? 8 ಗಂಟೆವರೆಗೆ ಹಾಕಿ ಮತಗಟ್ಟೆಗೆ ಬಂದಿದ್ದೀನಿ. ಎಲ್ಲಿ ಹಾಕಿದ್ರಿ ಸರ್? ನಮ್ಮ ತಿಮ್ಮಾಪುರಲ್ಲೇ ಮತಗಟ್ಟೆ ಇದೆ, ಅಲ್ಲೇ ಓಟ್ ಹಾಕಿದ್ದೀನಿ. ಮತಗಟ್ಟೆಗೆ ಹೋಗಿನ ಮುಂಚೆ ತಂದೆ ಸಮಾಧಿಗೆ ಏನೋ ಹೋಗಿ ಬಂದೆ. ಅದನ್ನು ಪ್ರತಿ ದಿವಸ ಹೋಗ್ತಾ ಇರ್ತೀನಿ ನಾನು. ದೇವಸ್ಥಾನಕ್ಕೆ ಹೋದಂಗೆ ಅಲ್ಲಿ ಹೋಗೇ ಬರ್ತೀನಿ ಡೈಲಿ. ನೀವೇ ನೋಡ್ತಾ ಇದ್ದೀರಲ್ಲ ಇವಾಗ, ನೀವೇ ನೋಡ್ತಾ ಇದ್ದೀರಿ, 20 ನಿಮಿಷದ ನೀವೇ ನೋಡ್ತಾ ಇದ್ದೀರಿ. ಒಳ್ಳೆ ಉತ್ಸಾಹದಿಂದ ತಾಯಂದಿರು, ಯುವಕರು, ಹಿರಿಯರು ಮತದಾನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಒಳ್ಳೆ ಸಾಧನೆಗಳಿದಾವೆ. ಆಮೇಲೆ ನಮ್ಮ ತಂದೆಯವರ ನೆನಪು ಇದೆ. ಈಗ ಒಳ್ಳೆ ಪ್ರತಿಗೆ ಗೆಲುವು ನಮ್ಮದೇ. ಸರ್ ವೋಟಿಂಗ್ ಹಾಕಿದ್ರಿ, ಎಷ್ಟು ಗಂಟೆಗೆ ಹಾಕಿದ್ರಿ? 8 ಗಂಟೆವರೆಗೆ ಹಾಕಿ ಮತಗಟ್ಟೆಗೆ ಬಂದಿದ್ದೀನಿ. ಎಲ್ಲಿ ಹಾಕಿದ್ರಿ ಸರ್? ನಮ್ಮ ತಿಮ್ಮಾಪುರಲ್ಲೇ ಮತಗಟ್ಟೆ ಇದೆ, ಅಲ್ಲೇ ಓಟ್ ಹಾಕಿದ್ದೀನಿ. ಮತಗಟ್ಟೆಗೆ ಹೋಗಿನ ಮುಂಚೆ ತಂದೆ ಸಮಾಧಿಗೆ ಏನೋ ಹೋಗಿ ಬಂದೆ. ಅದನ್ನು ಪ್ರತಿ ದಿವಸ ಹೋಗ್ತಾ ಇರ್ತೀನಿ ನಾನು. ದೇವಸ್ಥಾನಕ್ಕೆ ಹೋದಂಗೆ ಅಲ್ಲಿ ಹೋಗೇ ಬರ್ತೀನಿ ಡೈಲಿ. ನೀವೇ ನೋಡ್ತಾ ಇದ್ದೀರಲ್ಲ ಇವಾಗ, ನೀವೇ ನೋಡ್ತಾ ಇದ್ದೀರಿ, 20 ನಿಮಿಷದ ನೀವೇ ನೋಡ್ತಾ ಇದ್ದೀರಿ. ಒಳ್ಳೆ ಉತ್ಸಾಹದಿಂದ ತಾಯಂದಿರು, ಯುವಕರು, ಹಿರಿಯರು ಮತದಾನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಒಳ್ಳೆ ಸಾಧನೆಗಳಿದಾವೆ. ಆಮೇಲೆ ನಮ್ಮ ತಂದೆಯವರ ನೆನಪು ಇದೆ. ಈಗ ಒಳ್ಳೆ ಪ್ರತಿಗೆ ಗೆಲುವು ನಮ್ಮದೇ. ಸರ್ ವೋಟಿಂಗ್ ಹಾಕಿದ್ರಿ, ಎಷ್ಟು ಗಂಟೆಗೆ ಹಾಕಿದ್ರಿ? 8 ಗಂಟೆವರೆಗೆ ಹಾಕಿ ಮತಗಟ್ಟೆಗೆ ಬಂದಿದ್ದೀನಿ. ಎಲ್ಲಿ ಹಾಕಿದ್ರಿ ಸರ್? ನಮ್ಮ ತಿಮ್ಮಾಪುರಲ್ಲೇ ಮತಗಟ್ಟೆ ಇದೆ, ಅಲ್ಲೇ ಓಟ್ ಹಾಕಿದ್ದೀನಿ. ಮತಗಟ್ಟೆಗೆ ಹೋಗಿನ ಮುಂಚೆ ತಂದೆ ಸಮಾಧಿಗೆ ಏನೋ ಹೋಗಿ ಬಂದೆ. ಅದನ್ನು ಪ್ರತಿ ದಿವಸ ಹೋಗ್ತಾ ಇರ್ತೀನಿ ನಾನು. ದೇವಸ್ಥಾನಕ್ಕೆ ಹೋದಂಗೆ ಅಲ್ಲಿ ಹೋಗೇ ಬರ್ತೀನಿ ಡೈಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.